ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗನೇ ವಿಡಿಯೋ ಸ್ಟಾರ್ಟ್ ಮಾಡಿ ಆಚೆ ಮನೆ ಕಸ ಗುಡಿಸಿ ಆಚೆಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟೆ. ನನಗೆ ಎಲ್ಲರ ಥರ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡೋಕ್ಕೆ ಬರಲ್ಲ. ಹಾಗಾಗಿ ಸಿಂಪಲ್ಲಾಗಿ ನನಗೆ ಗೊತ್ತಿರೋದೇ 3 ಮತ್ತು 4 ಅಷ್ಟೇ. ಅದನ್ನೇ ಸಿಂಪಲ್ಲಾಗಿ ಅದನ್ನೇ ರಿಟರ್ನ್ ಹಾಕ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆಯಾ, ಪುಟ್ಟ ರಂಗೋಲಿ ಅಲ್ವಾ? ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ ಅಂದ್ಬಿಟ್ಟು ಆ ಕಡೆಯಿಂದ. ನೋಡಿ ಇಷ್ಟು ಸಿಂಪಲ್ ರಂಗೋಲೆ. ನಂಗೆ ಬೇರೆಯವರೆಲ್ಲ ಹಾಕ್ತಾ ಇರ್ತಾರಲ್ಲ, ಅದು ರಂಗೋಲಿ ನೋಡ್ಬಿಟ್ಟು ಖುಷಿ ಅನಿಸುತ್ತೆ ನೋಡೋಕ್ಕೆ. ಅಯ್ಯೋ ನಂಗೆ ಈ ಥರ ಎಲ್ಲ ಬರೋದೇ ಇಲ್ವಲ್ಲ, ಕಲಿಸ್ಕೊಬೇಕು ಅಂದ್ಕೊತಾ ಇರ್ತೀನಿ, ಆದರೆ ಕಲಿಯೋಕ್ಕೆ ಆಗಲ್ಲ. ಹಾಗೆ ಸ್ವಲ್ಪ ಹೊತ್ತು ಈ ಮನಿ ಪ್ಲ್ಯಾಂಟನ್ನು ನೋಡಿದೆ ಸ್ವಲ್ಪ ತುಂಬ ಧೂಳಾಗಿತ್ತು. ಸರಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ, ಇವಾಗ ಟಿಫನ್ ಎಲ್ಲ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮುಟ್ಟಿ ಅದನ್ನು ನೋಡ್ಕೊಂಡು ಒಳಗಡೆ ಬಂದು ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದೆ. ಏನಾದರೂ ಟಿಫನ್ ಮಾಡಬೇಕಲ್ಲ, ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದೆಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ, ಬನ್ನಿ ತೋರಿಸ್ತೀನಿ. ಅಡುಗೆ ಮನೆ ಎಂಟ್ರಿ ಅದೇ ಗೈಸ್. ನನ್ನ ಸ್ಟವ್ ನೋಡಿ ಒಂಥರ ಖುಷಿಯಾಗೋಗ್ಬಿಡ್ತು, ಫುಲ್ ಕ್ಲೀನಾಗಿತ್ತು. ಒಂಥರ ಅಡುಗೆ ಮನೆಗೆ ಬಂದಾಗ ಸ್ಟವ್ ಸ್ವಲ್ಪ ಕ್ಲೀನಾಗಿತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ವೈಫ್ಗಳಿಗೂ ಸ್ವಲ್ಪ ಖುಷಿನೇ ಅಲ್ವಾ? ನನಗೂ ಇಷ್ಟ ಆಯಿತು ನೋಡಿದ ತಕ್ಷಣವೇ. ಅಯ್ಯೋ ಡೇ ಪೂರ್ತಿ ಯಾಕಪ್ಪ ಹೇಗಿರಬಾರ್ದು ಅಂತ ಅಂದ್ಕೊಂಡೆ. ಸರಿ ಆಯಿತು, ಸರಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ. ನನ್ನ ಮಗನಿಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಲೋಟ ನೀರು ಕೂಡ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅವನಿಗೆ ಬಿಸಿನೀರಿಟ್ಟೆ. ನಾನು ಕೂಡ ಕುಡಿತೀನಿ. ನಾನು ಸ್ವಲ್ಪ ರೆಗ್ಯುಲರಾಗಿ ಏನಿಲ್ಲ, ಅವಾಗ ನನ್ನ ಮಗನೇ ಎದ್ದು ಬಂದೆ. ಅವನಿಗೆ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ ಅಂತ ಹೇಳ್ತಾ ಇದ್ದೆ. ಅವನು ಕೂಡ ಗುಡ್ ಮಾರ್ನಿಂಗ್ ನಿಧಾನ ಹೇಳ್ದ. ಸರಿ ಹೋಗು ಫ್ರೆಶ್ ಅಪ್ ಆಗು, ಬಿಸಿನೀರೆಲ್ಲ ಆನ್ ಮಾಡಿದ್ದೀನಿ ಅಂತ ಹೇಳಿದೆ. ಸರಿ ಅಂತ ಅಂದ್ಬಿಟ್ಟು ಮೈ ಮುರಿತಾ ಇದ್ದ. ನೀರು ಆನ್ ಮಾಡೋದು ಸ್ವಲ್ಪ ಜೋರಾಗಿ, ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಸರಿ ಮುಖಕ್ಕೆಲ್ಲ ಕ್ರೀಮ್ ಹಚ್ಕೊ ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು ಮುಖಕ್ಕೆಲ್ಲ ಕ್ರೀಮ್ ಹಚ್ಕೊಂಡು ಹಾಗೆ ಕೈಗೆಲ್ಲ ಹಚ್ಕೊತಾ ಇದ್ದ. ನೋಡಿ ಗೈಸ್, ಅವನು ಹೇಗೆ ಮುಖಕ್ಕೆಲ್ಲ ಕ್ರೀಮ್ ಹಚ್ಕೊತೀನಿ ತೋರಿಸ್ತೀನಿ ಅಂತ. ಎಲ್ಲ ಟೈಮಲ್ಲೂ ಇಷ್ಟ ನೀಟಾಗಿ ಹಚ್ಕೊಳ್ಳಲ್ಲ, ಬೇಕಂಗೆ ಹಚ್ಕೊತಾನೆ. ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಈ ಥರ ಹಚ್ಕೊತಾ ಇದ್ದೆ ಅಷ್ಟೇ. ಹಚ್ಕೊಂಡು ಸರಿ ಆಯಿತು, ಹಚ್ಕೊಂಡು ಬಾ ಎಲ್ಲ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಂತ ಹೇಳಿದೆ ಅಂದ. ಅಷ್ಟರೊಳಗಡೆ ನಾನು ಕೂಡ ಮಸಾಲೆ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ. ಸರಿ ಆಯಿತು, ಬಾ ತಿನ್ನಿಸ್ತೀನಿ ಅಂತಂದೆ. ಸರಿ ಇಲ್ಲ ಬಿಡಿ ಮಮ್ಮ, ನಾನೇ ತಿಂತೀನಿ, ನೀವು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಅವನಿಗೆ ಗೊತ್ತಾಯಿತು ನಾನು ಬೇಜಾರಾಗಿದ್ದೆ ಏಕೋ ಅಂತ. ಸರಿ ಆಯಿತು ತಿನ್ನಂತ ಅಂದ್ಬಿಟ್ಟು ಕೊಟ್ಟೆ. ಅವನು ತಿಂತಾ ಇದ್ದ. ಹಾಗೆ ಇನ್ನು ಸ್ವಲ್ಪ ಬೇರೆ ಬಾಕ್ಸಿಗೆಲ್ಲ ರೆಡಿ ಮಾಡಬೇಕಿತ್ತು. ಸರಿ ಆಯಿತು ಮಗನೇ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೊರಟೆ. ಆಮೇಲೆ ಅವನು ಡ್ರೆಸ್ ಹಾಕೊಬೇಕಾದ್ರೆ ಏನೋ ಹೇಳ್ತೀನಿಮ್ಮ ಎಲ್ಲರಿಗೂ ಅಂತ ಅಂದ. ಸರಿ ಹೇಳು ಅಂತ ಹೇಳಿದೆ. ಏನೋ ಹೇಳ್ತಾನೆ ಅನಿಸುತ್ತೆ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಏನಂದಲ್ಲ ಹೇಳು ಫ್ರೆಂಡ್ಸ್. ಮೈಕಲ್ ಜಾಕ್ಸನ್ ನೋಡಿ ಬೇರೆ ಜಾಕ್ಸನ್ ಕಲ್ತಿದ್ದಲ್ವಾ, ಆ ಜಾಕ್ಸನ್ನ ನೋಡಿ ಹೀರೋಸ್ ಕಲ್ತಿದ್ದಲ್ವಾ. ಮೈಕಲ್ ಜಾಕ್ಸನ್ ಯಾರನ್ನ ಕಲ್ತು ಅಂತ ಗೊತ್ತಿಲ್ಲ ಅಲ್ವಾ ನಿಮಗೆ? ನನ್ನ ಕಲ್ತು ನೋಡಿದ್ರು ಕಲ್ತಿದ್ದು ನಾನು ಮೂನ್ ವಾಕ್ ಮಾಡ್ಬೋದು. ಅದು ಕೂಡ ಶೂಸ್ ಎಲ್ಲ ಹಾಕೊಂಡ್ರೆ. ಓಕೆ ಬಾಯ್. ನಾನೇನೋ ಡ್ಯಾನ್ಸ್ ಮಾಡಿಕೊಂಡು ಏನೇನೋ ಹೇಳ್ಕೊಂಡು ರೆಡಿ ಆಗಿಬಿಟ್ಟು ಅವ್ರ ಅಪ್ಪನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ. ನೋಡಿ ಅದು ಸ್ಕೇಟಿಂಗ್ ಬ್ಯಾಗು, ಲಂಚ್ ಬ್ಯಾಗು, ಸ್ನ್ಯಾಕ್ಸ್ ಬ್ಯಾಗು ಎಲ್ಲದನ್ನು ಒಂದು ಹತ್ರ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ. ಅದನ್ನು ಏನೇನೋ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಎಲ್ಲರ ಮನೇಲೂ ಪೇರೆಂಟ್ಸ್ ಮಕ್ಕಳು ರೆಡಿ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ನಮ್ಮ ಮನೇಲಿ ಉಲ್ಟಾ ಮಕ್ಕಳೇ ವೆಯ್ಟ್ ಮಾಡ್ತಾರೆ ಪೇರೆಂಟ್ಸ್ಗೋಸ್ಕರ. ನೋಡಿ 5 ನಿಮಿಷ ಫ್ರೀ ಬಿಟ್ಟರೆ ಸಾಕು ಫ್ರೆಂಡ್, ಬರೀ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ. ಹಂಗೂ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ನೋಡೋಕ್ಕೆ. ನನಗೂ ಬೆಳಗ್ಗೆ ಬೇಜಾರಾಗಿತ್ತಲ್ಲ. ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ.
ಆಮೇಲೆ ಅವನಿಗೆ ಗೊತ್ತಾಯಿತು ನಾನು ಅಳ್ತಾ ಇದ್ದೆ, ಸ್ವಲ್ಪ ಬೇಜಾರಾಗಿದ್ದೆ ಅಂತ ಅಂದ್ಕೊಂಡು, ಸರಿ ಆಯ್ತು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನನ್ನ ಹತ್ರ ಜೊತೆ ಕುತ್ಕೊಂಡು ಸ್ವಲ್ಪ ಮತ್ತೆ ಹೇಳ್ತಾ ಇದ್ದ, ಅಳ್ಬೇಡಿ ಬಿಡಿ ಮಮ್ಮ, ಸಾರಿ ಅನಿಸಿದ್ದು ನಾನು ಹಾಗೆ ಹೀಗೆ ಅಂತ ಹೇಳ್ತಿದ್ದ. ಇಲ್ಲ ಬಾ ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೆ ಅಳ್ತಾ ಇದ್ದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನೋಡ್ತೀರಾ ಚೆನ್ನಾಗಿತ್ತು ಒಂಥರ. ಅಯ್ಯೋ ಬಿಡು ಮಗನ ಅದು ಏನಕ್ಕೆ ಅಂತ ಅಂದ್ಕೊಂಡು ಅವನಿಗೆ ಇದು ಮಾಡಿಕೊಂಡು ಅವನು ಕಣ್ಣಲ್ಲಿ ಇದು ಮಾಡ್ಕೊಂಡ. ಹಂಗಾಗಿ ಅವನು ಸಮಾಧಾನ ಮಾಡಿ ಸರಿ ಆಯಿತು ಸ್ಕೂಲ್ಗೆ ಹೊರಡು ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಅವರಪ್ಪನೂ ಬಂದ್ಬಿಟ್ಟು ಸರಿ ಆಯ್ತು ಅಂತ ಅಂದ್ಬಿಟ್ಟು ಅವನ ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಅಂತ ಅಂದ್ಬಿಟ್ಟು ಕೂರಿಸ್ಕೊತಾ ಇದ್ರು. ಯಾವಾಗಲೂ ಆಲ್ಮೋಸ್ಟ್ ಹಿಂದೆ ಕುತ್ಕೋತೀನಿ ಅಂತಾನೆ, ಅವರಪ್ಪ ಇಲ್ಲ ಬಾ ಮುಂದೆ ಅಂತ ಅಂದ್ಬಿಟ್ಟು ಮುಂದೆ ಕೂರಿಸ್ಕೊಂಡು ಹೋದ್ರು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನನ್ನ ಮಗನ ಕಳಿಸ್ಬಿಟ್ಟು ಎಲ್ಲ ಹೋದ. ಸರಿ ನಾನು ಟಿಫನ್ ಮಾಡಿ ಸುಮ್ಮನೆ ಕುತ್ಕೊಂಡೆ. ಇವಾಗ 9:30 ಆಗಿದೆ ಟೈಮು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೆ. ಹೆಂಗೆ ಗೊತ್ತಾ ಗೈಸ್, ಇವತ್ತು ಯಾಕೋ ಮೂಡ್ ಆಫ್ ಆಗೋಯ್ತು ಬೆಳಗ್ಗೆನೆ. ಯಾಕೆ ಅಂತಂದರೆ ನನ್ನ ಮಗ ಇವತ್ತು ಬೆಳಗ್ಗೆ ನಮ್ಮ ಅಪ್ಪಾಜಿ ನೆನಪಿಸ್ಬಿಟ್ಟ ಗೈಸ್. ಹಂಗಾಗಿ ಒಂಥರ ಬೇಜಾರಾಗಿ ಯಾಕೋ ಇವತ್ತು ವಿಡಿಯೋ ಮಾಡೋ ಮೂಡೇ ಇಲ್ಲ. ಮನೆ ಕೆಲಸ ಮಾಡ್ತೀನೋ ಇಲ್ವೋ ಅನ್ನೋದೇ ಡೌಟ್ ಇವತ್ತು. ಹಂಗಾಗಿ ಇಲ್ಲ ಇವತ್ತು ವಿಡಿಯೋ ಮಾಡೋಕ್ಕಾಗಲ್ಲ, ಸರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಇವತ್ತು ಅಂತ ಅಂದ್ಕೊಂಡು ಕುತ್ಕೊಂಡೆ. ಅಪ್ಪಾಜಿ ತೀರೋಗಿ 4 ವರ್ಷ ಹತ್ತತ್ರ ಆಯಿತು. ನಾವೇನು ಜಾಸ್ತಿ ನನ್ನ ಮಗನ ಜೊತೆ ಅಪ್ಪಾಜಿ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಯಾಕೆ ಅಂತಂದರೆ ಜಾಸ್ತಿ ನೆನಪಿಸ್ಕೋತಾನೆ ಮಕ್ಕಳಲ್ವಾ ಅಂತ ಅಂದ್ಕೊಂಡು. 4 ವರ್ಷದಲ್ಲಿ ನನ್ನ ಮಗ ಫಸ್ಟ್ ಅಪ್ಪಾಜಿ ತೀರೋಗಿದಾಗ ನನ್ನ ಮಗನಿಗೂ ಕೂಡ 4 ವರ್ಷ. 3 ವರ್ಷ ಅವನು ನಮ್ಮ ಅಪ್ಪಾಜಿ ಜೊತೆನೇ ಇದ್ದಿದ್ದು ಜಾಸ್ತಿ. ಹಾಗಾಗಿ ಅವ್ನಿಗೆ ತುಂಬ ಒಂದು ಬಾಂಡಿಂಗ್ ನಮ್ಮ ಅಪ್ಪಾಜಿ ಕಂಡ್ರೆ. ಎಲ್ಲರೂ ಹೇಳ್ತಾರಲ್ವ, ಎಲ್ಲ ಮೊಮ್ಮಕ್ಳುಗಳಿಗೂ ಅಷ್ಟೇ ಅಲ್ವಾ, ಎಲ್ಲ ಮೊಮ್ಮಕ್ಳುಗಳಿಗೂ ತಾತನೇ ಫಸ್ಟ್ ಫ್ರೆಂಡ್ ಅಂತಲೂ ಕೂಡ ಅಂತಾರೆ. ಹಾಗಾಗಿ ಅವನಿಗೆ ಸಖತ್ ಇಷ್ಟ. ಅಂದರೆ ಅವನು ಅಪ್ಪಾಜಿ ಆದಾಗ 1 ವರ್ಷನೂ ಕೂಡ ಅವ್ನು ಯಾವಾಗಲೂ ಹೇಳೋನಮ್ಮ ಯಾವಾಗ ಬರ್ತಾರೆ ತಾತ ಯಾವಾಗ ಬರ್ತಾರೆ ಅಂತ ಅನ್ನೋನು. ನಾವು ಹೇಗೋ ಹೇಳಿ ಸಮಾಧಾನ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ದೊಡ್ಡವನಾದ್ಮೇಲೆ ಗೊತ್ತಾಗಿದೆ ಇವಾಗ ಅವನಿಗೆ. ಅವನೇ ಹೇಳ್ತಾನಮ್ಮ ಈಗ ತಾತ ಬೇರೆ ಪ್ಲಾನೆಟ್ಗೆ ಹೋಗಿದ್ದಾರಲ್ವಾ ಬರ್ತಾರಲ್ವಾ ಅಂತ ಹೇಳ್ತಾನೆ. ಹ್ಞೂ ಸರಿ ಅಂತ ಅಂದ್ಕೊಂಡು ಸುಮ್ಮನಾಗಿ ಹೋಗ್ಬಿಟ್ಟಿದ್ವಿ. ಆಗಿರ್ಬೇಕಂದ್ರೆ ಹಾಗಾಗಿ ನಾವು ಅವನ ಜೊತೆ ಯಾವತ್ತೂ ನಮ್ಮ ಅಪ್ಪಾಜಿ ಬಗ್ಗೆ ಮಾತೇ ಆಡಲ್ಲ. ಯಾಕೆಂದರೆ ನಾನು ಎಮೋಷನ್ ಆಗಿಬಿಡ್ತೀನಿ, ಅವನು ಆಗ್ತಾನೆ. ಯಾಕೆ ಸುಮ್ಮನೆ ನಾವೇ ಸ್ಟ್ರಾಂಗ್ ಇಲ್ಲ ಅಂದರೆ ಈಗ ನಮ್ಮಮ್ಮ ಅಂತೂ ಕೇಳೋಂಗೇ ಇಲ್ಲ. ಹಾಗಾಗಿ ಇಲ್ಲ ಅಯ್ಯೋ ಮರ್ತ್ಬಿಟ್ಟಿದ್ದೀನಿ, ಅಯ್ಯೋ ಏನಿಲ್ಲ ಲೈಫ್ ಅಂದ್ರೆ ಇಷ್ಟೇ ಅಲ್ವಾ ಅಯ್ಯೋ ಅಂತ ಅಂದ್ಕೊಂಡು ಸುಮ್ಮನಾಗ್ತೀನಿ. ಬಟ್ ಇಷ್ಟೇ ಲೈಫು ಏನೇ ಅಂತ ಎಷ್ಟು ಅರ್ಥ ಮಾಡ್ಕೊಂಡ್ರೂ ಕೆಲವು ಸಂಬಂಧಗಳಿರ್ತಾವಲ್ವ, ಅದನ್ನು ಮರೆಯೋಕ್ಕೆ ಆಗಲ್ಲ. ನಾನು ಅಪ್ಪಾಜಿ ಎಲ್ಲ ಹೆಣ್ಮಕ್ಳುಗಳಿಗೂ ಇರುತ್ತಲ್ವ ಗೈಸ್, ಎಷ್ಟೇ ಅಮ್ಮ ಅಂದರು ಎಲ್ಲ ಪ್ರೀತಿ ತೋರಿಸಿದ್ರು ಅಪ್ಪ ಅಂದ್ರೆ ಏನೋ ಒಂಥರ ಹೆಣ್ಮಕ್ಳುಗಳಿಗೆ. ಹಾಗೆ ಕೂಡ ನಾನು ಅಪ್ಪಾಜಿಗೋಸ್ಕರ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ತುಂಬ ಸ್ಯಾಕ್ರಿಫೈಸ್ ಮಾಡಿದೆ. ಆ ಅಪ್ಪಂಗೂ ಗೊತ್ತು. ಅದಕ್ಕೆ ಅಪ್ಪ ನಾನು ಸಖತ್ ಇಷ್ಟಪಡ್ತಾ ಇದ್ರು. ಅದು ಏನಾಗ್ಬಿಡ್ತಂದರೆ ನಾನು ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡಿದ್ನೋ ಅವ್ರು ನನಗೋಸ್ಕರ ಮಾಡಿದ್ರೋ ಗೊತ್ತಿಲ್ಲ, ಇಬ್ಬರು ಸ್ಯಾಕ್ರಿಫೈಸ್ ಮಾಡಿಕೊಂಡು ಏನು ಚೆನ್ನಾಗಿತ್ತು ನಮ್ಮಿಬ್ಬರು ಬಾಂಡಿಂಗು. ಬಟ್ ಸುಮ್ಮನೆ ಇದು ಎಮೋಷನ್ಸ್ ವೀಡಿಯೋ ಆಗೋಗ್ಬಿಡುತ್ತೆ ಜಾಸ್ತಿ. ಇನ್ನು ಯಾವಾಗಲಾದರೂ ಅದ್ರ ಬಗ್ಗೆ ಮಾತಾಡ್ತೀನಿ. ಎಲ್ಲರೂ ಅಷ್ಟೇ ಅವರಪ್ಪ ಅಮ್ಮ ಯಾವ ಪ್ರೀತಿನೂ ಕೂಡ ಕಳ್ಕೊಂಬೇಡಿ. ಇರೋಷ್ಟು ದಿನ ಎಲ್ಲರ ಜೊತೆನೂ ಚೆನ್ನಾಗಿರಿ. ಏನಿಲ್ಲ ಗೈಸ್, ಯಾಕೋ ಇವತ್ತು ವಿಡಿಯೋ ಮಾಡೋ ಮೂಡಿರಲಿಲ್ಲ, ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆ ಏನಾಯ್ತು ಅಂತ ಅಂದರೆ ನನ್ನ ಮಗ ಬ್ರಷ್ ಮಾಡೋಕ್ಕೆ ಅಂತ ಹೋಗಿ ಬ್ರಷ್ ಮಾಡು ಅಂತ ಹೇಳಿದೆ. ಬ್ರಷ್ ಮಾಡ್ತಾ ಇದ್ದ, ಮಿಡ್ಲಲ್ಲಿ ಹಾಗೆ ಆಚೆ ಬಂದ. ಯಾಕೆ ಅಂತ ಕೇಳಿದ್ರೆ, ಅಮ್ಮ ನಾನು ಸ್ಪೆಲ್ಲಿಂಗ್ಸ್ ಹೇಳ್ತೀನಿ ಹೇಳಿ ಆಯಿತಾ, ಅದ ನಾನು ಏನೋ ಹೊಸ ವರ್ಡ್ ಕಲ್ತ್ಕೊಂಡು ಬಂದಿದ್ದೇನೆ, ಹೇಳ್ತೀನಿ ಅಂತ ಒಂಥರ ಎಕ್ಸೈಟ್ಮೆಂಟಲ್ಲಿ ಹೇಳ್ತೀನಿ ಹೇಳು ಅಂತ ಹೇಳ್ತಿದ್ದೆ. ಆವಾಗ ಅವನು ಅಪ್ಪಾಜಿ ಹೆಸ್ರದ್ದು ಇನ್ಷಿಯಲ್ಸ್ ಹೇಳ್ದ ಅಷ್ಟನ್ನು ಕೂಡ ಕೇಳಿ ಫುಲ್ ಅಲೆ ಕಣ್ಣಲ್ಲಿ ನೀರು. ಆಮೇಲೆ ಅಂದೆ ಸರಿ ಆಯಿತು ಬ್ರಷ್ ಮಾಡು ನೀನು ಅಂತ ಅಂದೆ. ಸರಿ ಆಯ್ತು ಅಂತ ಅವ್ನು ವಾಪಸ್ ಹೋದ. ನಂಗೆ ಅಷ್ಟಕ್ಕೆ ಅವಳು ಬಂದ್ಬಿಡ್ತು ಗೈಸ್, ಸಿಕ್ಕಾಬಿಟ್ಟೆ ಹತ್ಬಿಟ್ಟೆ. ಬೆಳಗ್ಗೆ ಮೂಡೇ ಆಫ್ ಆಗೋಗ್ಬಿಡ್ತು. ಸರಿ ಅಂತ ಅಂದ್ಕೊಂಡು ಅಯ್ಯೋ ಈಗ ಅಳ್ತಾ ಕೂತ್ಕೊಂಡ್ರೆ ಆಗಲ್ಲ ಬಿಡು ಹೋಗ್ಲಿ ಅಂತ ಅಂದ್ಕೊಂಡು ಅವ್ನಿಗೂ ಟಿಫನ್ ಮಾಡಿ ಅವನಿಗೆ ಸ್ಕೂಲಿಗೆ ಕಳಿಸ್ದೆ.
ಕೆಲಸದ್ನೆಲ್ಲ ಈಗ ಮನೆಯಲ್ಲೆಲ್ಲ ಕೆಲಸ ಮಾಡಬೇಕು, ಕೆಲಸನೂ ಮಾಡೋ ಮೂಡಿಲ್ಲ, ಆದರೂ ಮಾಡಲೇಬೇಕಲ್ವಾ, ಮಾಡ್ತೀನಿ. ಅದಕ್ಕೆ ಇವತ್ತು ವೀಡಿಯೋ ಮಾಡ್ಕೊಂಡು ಎಲ್ಲ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ನಾಳೆ ಇನ್ಯಾವುದಾದ್ರೂ ಒಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ, ಓಕೆನಾ? ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಬಾಯ್.